ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡಿದ್ದೆ ಅಂತಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇದೇ ನೋಡಿ ವೀಟ್ ಗ್ರಾಸ್. ಇದರಿಂದ ನಮ್ಮ ಡೆಕೋರೇಷನ್ ಡಬ್ಬಲಾಗಿ ಕಾಣಿಸ್ತಿತ್ತು. ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಮೊದಲಿಗೆ ಗೋಧಿ ತೊಗೊಂಡಿದ್ದೀನಿ ನಾನು. ಅದನ್ನು ಯಾವುದೇ ರೀತಿ ಹುಡುಕಾಗಿರೋದು ಆ ಥರ ಗೋಧಿ ತೊಗೊಬೇಡಿ. ಅದರಿಂದ ಜರ್ಮಿನೇಷನ್ ಬರೋದಿಲ್ಲ. ಅದಕ್ಕೆ ಚೆನ್ನಾಗಿರೋ ಗೋಧಿನ ನೋಡಿ ತೊಗೊಳ್ಳಿ. ಇದನ್ನು ನಾನು ತೊಳೆದು ಒಂದು ದಿನ ಪೂರ್ತಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಟಿದ್ದಾದಮೇಲೆ ನೆಕ್ಸ್ಟ್ ಡೇ ಅದನ್ನು ನೀರನ್ನ ಚೆಲ್ಬಿಟ್ಟು ಅದನ್ನು ಮೊಳಕೆ ಬರ್ಸ್ಕೋಬೇಕು. ನೀವು ಕಾಮನಾಗಿ ಕಾಳುಗಳೆಲ್ಲ ಮೊಳಕೆ ಬರ್ಸ್ತಾನೆ ಇರ್ತೀರಲ್ವ, ಅದೇ ರೀತಿ ಇದನ್ನು ಮೊಳಕೆ ಬರ್ಸ್ಕೋಬೇಕು. ಇದು 3rd ಡೇ ಪ್ರೋಸೆಸ್ಸು. ಇದನ್ನು ನಾನು ಮೊಳಕೆ ಬರ್ಸ್ಕೊಂಡಿದ್ದೀನಿ. ಇದು ನೋಡಿ ಈ ಥರ ಜರ್ಮಿನೇಟ್ ಆಗಿದೆ. ನೋಡಿ ಗೋಧಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ಇದನ್ನು ಪ್ಲ್ಯಾನ್ ಮಾಡ್ಕೊಬೇಕು. ಈ ಪ್ಲ್ಯಾನ್ ಮಾಡ್ಕೊಂಡು ನಾನು ಯಾವಾಗಲೂ ಪ್ರತಿ ವರ್ಷವೂ ಇದೇ ಬೌಲ್ನ ಇಕ್ತಾ ಇದ್ದಿತ್ತು. ಈ ಸತಿನೂ ಇದೇ ಬೌಲ್ನ ಇಟ್ಟು ಮಾಡೋಣ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಅರ್ಧದಷ್ಟು ಮಣ್ಣನ್ನು ತುಂಬಿಸ್ಕೊಂಡಿದ್ದೀನಿ. ಮೇಲ್ಗಡೆ ಇರೋ ಕಲ್ಲುಗಳನ್ನ ಅದೆಲ್ಲ ಪುಡಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಎತ್ಕೋತಾ ಇದ್ದೀನಿ. ಕಲ್ಲಿರೋ ಅಂಥದ್ದನ್ನೆಲ್ಲ ಎತ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಇದಾಗಿದೆ. ಇದ್ರ ಮಧ್ಯೆ ನಾನೊಂದು ಪ್ಲೇಟ್ ಇಟ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ನಾನು ದೀಪ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸುತ್ತಲೂ ಗ್ರಾಸ್ ಬೆಳೆಸಿ ಮಧ್ಯ ದೀಪ ಇಟ್ಟರೆ ನೋಡೋಕ್ಕೆ ಲುಕ್ಕಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಮಾಡ್ಕೊತಾ ಇದ್ದೀನಿ. ಈಗ ನಾನು ಮೊಳಕೆ ಬಂದಿರೋ ಗೋಧಿನ ಲೈಟಾಗೆ ಉದುರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಲೈಟಾಗಿ, ಆದರೆ ಎಲ್ಲೂ ಗ್ಯಾಪ್ ಇರಬಾರ್ದು. ಎಲ್ಲ ಕಡೆ ಫಿಲ್ ಆಗೋ ಥರ ಫುಲ್ಲೂ ಗೋಧಿನ ಉದುರಿಸ್ಕೋಬೇಕು. ನೋಡಿ, ನಾನೆಲ್ಲೂ ಗ್ಯಾಪ್ ಕೊಟ್ಟಿಲ್ಲ. ಎಲ್ಲ ಕಡೆ ಗೋಧಿನ ಅಳ್ಟ್ಕೊಂಡಿದ್ದೀನಿ. ಇದೇ ಥರ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಮೇಲೆ ಲೈಟಾಗೇ ಮಣ್ಣನ್ನು ಉದುರಿಸ್ಕೊತಾ ಇದ್ದೀನಿ. ಎಲ್ಲ ಕಡೆನೂ ಆಗೋ ಥರ ಲೈಟಾಗೆ ಮಣ್ಣನ್ನು ಪುಡಿ ಮಾಡಿ ಉದುರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಉದುರಿಸ್ಕೊಂಡಿದ್ದೀನಿ. ಈಗ ನೀರು ಚುಮ್ಕಿಸ್ಕೊತಾ ಇದ್ದೀನಿ. ಲೈಟಾಗೆ ನೀರು ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಮಣ್ಣೆಲ್ಲ ಫಿಕ್ಸ್ ಆಗಬೇಕಲ್ಲ, ಗೋಧಿಗೆ ನೀರು ಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೂ ನಾನು ಅದೇ ರೀತಿಯೇ ಮಾಡ್ಕೋಬೇಕು ಅಂತ ಇದ್ದೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಆ ಕಡೆ ಈ ಕಡೆ ಇಟ್ಟರೆ. ಇದಕ್ಕೆ ಮೊದಲು ನಾನು ಟಿಶ್ಯೂ ಪೇಪರ್ ಹಾಕ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇದು ಸಿಲ್ವರ್ ಬೌಲ್ ಅಲ್ವಾ, ಗಲೀಜಾಗಬಾರ್ದು, ನೆಕ್ಸ್ಟ್ ಇಯರು ಯೂಸ್ ಆಗೋ ಥರ ಇರಬೇಕಲ್ಲ, ಅದಕ್ಕೋಸ್ಕರ ನಾನು ಟಿಶ್ಯೂ ಪೇಪರ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಟಿಶ್ಯೂ ಪೇಪರ್ ಹಾಕ್ಕೊಳೋದ್ರಿಂದ ಅದಕ್ಕೆ ಕೆಳಗಡೆ ಮಣ್ಣು ಕಲೆನೂ ಕೂಡ ಬರಲ್ಲ. ನಿಮಗೆ ತೋರಿಸ್ಕೊಡ್ತೀನಿ ಲಾಸ್ಟಲ್ಲಿ. ಇದಕ್ಕೂ ಸೇಮ್ ಅದರಲ್ಲಿ ಹೇಗೆ ಮಾಡೋದು ಅದೇ ಥರನೇ ಮಣ್ಣು ಹಾಕ್ಕೊಂಡು ಗೋಧಿ ಹಾಕ್ಕೊತಾ ಇದ್ದೀನಿ. ಗೋಧಿ ಹಾಕ್ಕೊಂಡು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೇಮ್ ಅದರಲ್ಲಿ ಹೆಂಗೆ ಮಾಡಿದ್ನೋ ಇದರಲ್ಲೂ ಅದೇ ಥರನೇ. ನೋಡಿ, ಇದು ನಮ್ಮ 4th ಡೇ ಗ್ರೋತು. ನೋಡಿ ಯಾವ ರೀತಿ ಗ್ರೋತ್ ಆಗಿದೆ ಅಂತ ಅಂದ್ಬಿಟ್ಟು. ಈಗಷ್ಟೇ ಗ್ರೋತ್ ಆಗ್ತಾ ಇದೆ. ಇದು ತುಂಬ ಚೆನ್ನಾಗಿ ಬರ್ತಿದೆ. ಇದನ್ನು ನಾನು ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಬಿಸಿಲು ಬಿದ್ದಷ್ಟು ಚೆನ್ನಾಗೇ ಬೆಳೆಯುತ್ತೆ. ಅದಕ್ಕೆ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ನೀರು ಚುಮ್ಕಿಸ್ಕೊಂಡು ಆವಾಗವಾಗ ಬೆಳಗ್ಗೆ ಸಾಯಂಕಾಲ ಹಂಗೆ ನೀರು ಚುಮ್ಕಿಸ್ಕೊಂಡು, ಜಾಸ್ತಿನೂ ನೀರು ಚುಮ್ಕಿಸ್ಕೋಬಾರ್ದು. ಯಾಕೆ ಅಂದರೆ ನಾವಿಲ್ಲಿ ಇಟ್ಟಿರೋ ಯಾವ ಬೌಲ್ಗೂ ನಾವು ಹೋಲ್ ಮಾಡಿಲ್ಲ. ನೀರು ಹೋಗೋದಕ್ಕೆ ಅಲ್ಲಿ ಜಾಗ ಇಲ್ಲ. ಅದರಿಂದ ನಾನು ಲೈಟಾಗೆ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ನಮ್ಮ ಗೋಧಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಯಾಕಪ್ಪ ಯಾವುದಕ್ಕೂ ಹೋಲ್ ಮಾಡಿಲ್ಲ ಅಂತಂದರೆ, ದೇವ್ರ ಮುಂದೆ ಇಟ್ಟಾಗ ನಾವು ಅವಾಗವಾಗ ನೀರು ಹಾಕ್ತಾ ಇರೋದ್ರಿಂದ ದೇವ್ರ ಮುಂದೆ ಇಟ್ಟಾಗ ಅಲ್ಲಷ್ಟು ನಾವು ಎಲ್ಲಿ ಇಟ್ಟಿರ್ತೀವೋ ಅದಷ್ಟು ಮಣ್ಣಾಗಿ ಬರುತ್ತೆ. ಅದರಿಂದ ನಾನು ಯಾವುದಕ್ಕೂ ಹೋಲ್ ಮಾಡಿಲ್ಲ. ಈ ಥರ ಯಾವಾಗಲೂ ಅವಾಗವಾಗ ಬಿಸಿಲಲ್ಲಿ ಇಟ್ಟು ನೀರು ಹಾಕ್ತಾ ಇರ್ತೀನಿ. ಲೈಟಾಗಿ ಹಾಕ್ತಾ ಇರ್ತೀನಿ. ಜಾಸ್ತಿನೂ ಹಾಕ್ಕೋಬಾರ್ದು, ಒಳಗಡೆನೆ ಕೊಳ್ತೋಗ್ಬಿಡುತ್ತೆ. ಅರ್ಧ ಜಗ್ ನೀರು ಹಾಕಿದ್ರೂ ಅಷ್ಟು ಪ್ಲ್ಯಾಂಟ್ಸ್ಗಳಿಗೆ ಹೆಚ್ಚೇ ಆಗುತ್ತೆ. ನಿಮ್ಮ ಹತ್ರ ಸ್ಪ್ರೇ ಮಾಡೋದಿದ್ರೆ ಸ್ಪ್ರೇ ಮಾಡಿದ್ರೂ ಒಳ್ಳೆಯದೇ. ಇದು ನೋಡಿ ನಮ್ಮ 5th ಡೇ ಗ್ರೋತು. ನೋಡಿ ಯಾವ ಥರ ಬಂದಿದೆ ಅಂತ. ಇಷ್ಟು ಉದ್ದ ಆಗಿದೆ, ಇನ್ನೂ ಉದ್ದ ಆಗುತ್ತೆ. ಮತ್ತು ನಾನು ನೀರು ಹಾಕ್ಕೊಂಡು ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಬಿಸಿಲಲ್ಲಿ ಇಟ್ಟಷ್ಟು ಚೆನ್ನಾಗೇ ಬೇಗ ಬೆಳೆಯುತ್ತೆ. ನೋಡಿ, ಇದು ನಮ್ಮ 6th ಡೇ ಗ್ರೋತು. ನೋಡಿ ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಎಷ್ಟು ಶುದ್ಧ ಬಂದಿದೆ. ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಇದು ನಮ್ಮ 7th ಡೇ ಗ್ರೋತು. ನೋಡಿ ಏನು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಗ್ರೀನರಿಯಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ. ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ. ನಾನು ಫಸ್ಟೇ ತೋರಿಸ್ಕೊಟ್ಟಂಗೆ ಟಿಶ್ಯೂ ಪೇಪರ್ ಯಾಕಪ್ಪ ಹಾಕಬೇಕು ಅಂತಂದರೆ, ನೋಡಿ ಇದಕ್ಕೇನೆ. ನೋಡಿ, ಟಿಶ್ಯೂ ಪೇಪರ್ ಹಾಕಿರೋದ್ರಿಂದ ನಮ್ಮ ಸಿಲ್ವರ್ ಬೌಲ್ ಒಂದು ಸ್ವಲ್ಪನೂ ಗಲೀಜಾಗಿಲ್ಲ. ಅದು ಹೇಗಿದೆಯೋ ಅದೇ ಥರನೇ ಇದೆ. ಇದೇ ಸಿಲ್ವರ್ ಬೌಲ್ನ ನೆಕ್ಸ್ಟ್ ಇಯರ್ ಕೂಡ ಯೂಸ್ ಮಾಡ್ಬೋದು. ವಾವ್, ಇದು ನಮ್ಮ 8th ಡೇ ಗ್ರೋತು. ನೋಡಿ ಏನು ಗ್ರೀನರಿಯಾಗಿ ಕಾಣ್ತಾ ಇದೆ ಅಲ್ಲ, ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ.
ಇದಕ್ಕೆ ಡೆಕೋರೇಟ್ ಮಾಡಿದ್ರಂತೂ ಇನ್ನೂ ಸೂಪರಾಗಿ ಕಾಣುತ್ತೆ. ಇದ್ರ ಡೆಕೋರೇಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಿಮಗೂ ಈ ವಿಡಿಯೋ ತುಂಬ ಯೂಸ್ ಆಗಿದೆ ಅಂತ ಅನ್ಕೊತೀನಿ, ತುಂಬ ಇಷ್ಟ ಆಗಿದೆ ಅಂತಲೂ ಅನ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.